ಎಷ್ಟೇ ಸ್ಯಾಲ್ರಿ ತೊಗೊಂಡು ಸ್ವಲ್ಪ ಸ್ಯಾಲ್ರಿ ಇದನ್ನ ಮಾಡ್ಬೋದು, ಏನೇ ಮಿಸ್ಟೇಕ್ ಮಾಡಿ ನನ್ನ ದುಡ್ಡಲ್ಲಿ ಮಾಡ್ಕೊಳ್ಳೋಣ, ಬೇರೆ ಪ್ರೊಡ್ಯೂಸರ್ ದುಡ್ಡಲ್ಲಿ ಮಿಸ್ಟೇಕ್ ಮಾಡೋದು ಬೇಡ ಅಂತ ವೆಯ್ಟ್ ಮಾಡ್ತೀನಿ. ಯಾವತ್ತೊಂದು ದಿನ ಸಿಗುತ್ತೆ, ಅವತ್ತು ಯೂಸ್ ಮಾಡ್ಕೊಬೇಕು, ನನ್ನ ಕಡೆಯಿಂದ ಮಿಸ್ಟೇಕ್ ಏನಾಗಬಾರ್ದು ಅವತ್ತಂತ. ಸೊ ಇವತ್ತಂದರೆ ಇದೇ ವರ್ಷ ಮಾಡ್ತೀನಿ, ನೆಕ್ಸ್ಟ್ ವರ್ಷ ಮಾಡ್ತೀನಿ ಅಂತ ಇರಲ್ಲ. ನನಗೆ ಯಾವಾಗ ನಾನು ರೆಡಿ ಇದ್ದೀನಿ ಅಂತ ಅನ್ಸುತ್ತಲ್ಲ ಅವತ್ತಿನ ದಿನ ಪ್ರೊಡ್ಯೂಸರ್ಗೂ ನನಗೆ ಅಂದರೆ ಸರ್ಟಿಫಿಕೇಟ್ಸ್ ಇರುತ್ತಲ್ಲ ನಿಮಗೆ, 10th ಸರ್ಟಿಫಿಕೇಟ್, 12th ಸರ್ಟಿಫಿಕೇಟ್, ಡಿಗ್ರಿ. ಸೊ ನಾನು ನನ್ನ ಶಾರ್ಟ್ ಫಿಲ್ಮಲ್ಲಿ ಈ ಶಾರ್ಟ್ ಫಿಲ್ಮ್ ಡಿಸ್ಟಿಂಕ್ಷನ್, ಶಾರ್ಟ್ ಫಿಲ್ಮ್ ಫಸ್ಟ್ ಕ್ಲಾಸು, ಈ ಶಾರ್ಟ್ ಫಿಲ್ಮು 99% ಅಂದರೆ ಅವ್ರಿಗೆ ಗೊತ್ತಾಗತ್ತೆ ಗುರು ಇವಂತ ಕೇಪಬಿಲಿಟಿ ಇದೆ, ದುಡ್ಡು ಹಾಳು ಮಾಡಲ್ಲ, ದುಡ್ಡು ಕೊಟ್ಟರೆ ಮಾಡ್ತಾರೆ ಅಂತ ಇರುತ್ತಲ್ಲ. ಸೊ ನಮಗೂ ಅಷ್ಟೊತ್ತಿಗಾಗಲೇ ನನ್ನ DOP ಇವರೇ, ನನ್ನ ಎಡಿಟ್ರ್ ಇವರೇ, ಆಗಲೇ ಗೊತ್ತಾಗಿರುತ್ತೆ ನನಗೆ. ಸೊ ಬಜೆಟ್ ವೈಸು ಕಟ್ ಡೌನ್ ಮಾಡೋದು, ನನ್ನ DOPಗೆ ಇವರೇ ಫೀಚರ್ ಮಾಡ್ತಾರೆ, ಇವರೇ ಎಡಿಟ್ ಮಾಡ್ತಾರೆ, ಇವರೇ ಮ್ಯೂಸಿಕ್ ಮಾಡ್ತಾರೆ. ನಾವು ಆಲ್ರೆಡಿ ನನ್ನ ಟೀಮ್ ರೆಡಿ ಇರುತ್ತೆ, ನಂಗೆ ಪ್ರೊಡ್ಯೂಸರ್ಗೂ ಬೇಕಾಗಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಪ್ರೊಡ್ಯೂಸರ್ ಸಿಕ್ಬಿಡ್ತಾರೆ, ಆಮೇಲೆ DOP ನೋಡಬೇಕು. DOP ನಂಗೆ ಗೊತ್ತಿರೋ DOP ಸಿಗಲ್ಲ, ಅವ್ರು ಬೇರೆ ಯಾವುದೋ ಕ್ಯಾಮ್ರಾ ಹೇಳ್ತಾರೆ. ಇವಾಗ ನಾನು DOP ಹೇಳ್ತೇನೆ, ನಾನು ತಿರೋದು ಇದು ಬಜೆಟ್, ಈ ಬಜೆಟ್ ಒಳ್ಳೆ ಕ್ಯಾಮ್ರಾ ಹುಡ್ಕೋಣ ಅಂತ. ಅವ್ರಿಗಾಗಲೇ ನನಗೆ ಗೊತ್ತಿರುತ್ತೆ, ನನ್ನ ಸೆನ್ಸ್ ಏನು ಗೊತ್ತಿರುತ್ತೆ, ನನಗೆ ಅವ್ರ ರ್ಯಾಪು ಚೆನ್ನಾಗಿರುತ್ತೆ. ಸೊ ನಾನು ಆ ಥರ ವೇಸಲ್ಲಿ ಟ್ರೈ ಮಾಡ್ತೀನಿ. ನಂದೊಂದು ಟೀಮ್ ಇದ್ದು ಪ್ರೊಡ್ಯೂಸರ್ ಒಬ್ಬರು ಬೇಕಾಗಿರುತ್ತೆ. ಅದಕ್ಕೊಂದು 3-4 ವರ್ಷ ಕಷ್ಟಪಟ್ಟು ಒಂದು ಪ್ರೊಡ್ಯೂಸರ್, ಯಾರೋ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿದ ತಕ್ಷಣ ಅಂದರೆ ಫಿಲ್ಮ್ ಪ್ರೊಡಕ್ಷನ್ ರೆಡಿ ಇರುತ್ತೆ. ಆಮೇಲೆ ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನ್ ಗೊತ್ತಿರುತ್ತೆ, ಮ್ಯೂಸಿಕ್ ಇವರೇ ಮಾಡ್ತಾರೆ, ರೆಡಿ ಇರುತ್ತೆ. ಫಿಲ್ಮ್ ರೆಡಿ ಆಗೋ ಥರ ಮಾಡ್ಕೋಬೇಕು, ಒಂದು ಟೀಮ್ ಬಿಲ್ಡ್ ಮಾಡಬೇಕು ಅನ್ನೋ ಥರ ಮೇನ್ ಅಜೆಂಡಾ ಇಟ್ಕೊಂಡು ಹೋಗ್ತಿರೋದು.